ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಂಗಳವಾರ ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಮೊಳಕಾಲ್ಮೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬಹಳ ಹಿನ್ನಡೆಯಲ್ಲಿದೆ. 5 ಸಾರಿ ನಾನು MLA ಆಗಿದ್ದೀನಿ, 6 ಸಾರಿ ಆಗಿದ್ದೀನಿ ಅಂತ ಹೇಳ್ತಾನೆ. ಎಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೀಯಾ ನೀನು ಕ್ಷೇತ್ರದಲ್ಲಿ? ಎಲ್ಲಿಯೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಶೂನ್ಯವೇ ಇವತ್ತು. SC STಗೆ ಎಷ್ಟು ಬೋರ್ವೆಲ್ ಕೊಟ್ಟಿದ್ದಾನೆ, SCಗೆ ಎಷ್ಟು ಕೊಟ್ಟಿದ್ದಾನೆ, STಗೆ ಎಷ್ಟು ಕೊಟ್ಟಿದ್ದಾನೆ, ಜನರಲ್ಗೆ ಎಷ್ಟು ಕೊಟ್ಟಿದ್ದಾನೆ, ಆ ಕೆಲಸನೂ ಮಾಡಿಲ್ಲ. ನನ್ನ ಅವಧಿಯಲ್ಲಿ SCಗೂ ಮತ್ತು STಗೂ ಸಾಕಷ್ಟು ಬೋರ್ವೆಲ್ಗಳನ್ನ ಕೊಟ್ಟಿದ್ದೀನಿ. ಒಬ್ಬ ರೈತ ಜಮೀನಿಗೆ ಹೋಗಿ ಚಾಲು ಮಾಡಬೇಕು ಅಂದ್ರೆ ನನ್ನ ಹೆಸರು ಹೇಳಿ ಒಂದು ಬಟನ್ ಒತ್ತಬೇಕು. ಅಂತಹ ಕೆಲಸ ಮಾಡಿರ್ತಕ್ಕಂಥವನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನಲ್ಲ, ಏನ್ ಮಾಡಿದ್ದೀಯಪ್ಪ ನೀನು ಹೇಳ್ತೀಯ. ಒಂದು ಸಂದರ್ಭ ಬಂದಾಗ ನಾನು ದರಿದ್ರದವನು, ನಾನು ದರಿದ್ರದ ಮೇಲೆ ನನಗೆ ಅದಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ ಅಂತ ಹೇಳ್ತೀಯ. ಆಮೇಲೆ ಹೇಳ್ತೀಯ ಈ ಮೊಳಕಾಲ್ಮೂರನ್ನ ತಗೊಂಡು ಹೋಗಿಬಿಟ್ಟು ಆಂಧ್ರಕ್ಕೆ ಸೇರಿಸಬೇಕು ಅಂತ. ಯಾವ ನೈತಿಕತೆ ಆಯ್ತಪ್ಪ ನಿಂಗೆ ಹೇಳೋಕೆ? ಮೊಳಕಾಲ್ಮೂರು ನೀರು ಕುಡಿದಿದ್ದೀಯಾ, ಮೊಳಕಾಲ್ಮೂರಿನಲ್ಲಿ ಹುಟ್ಟಿ ಬೆಳೆದಿದ್ದೀಯಾ, ಹೋಗ್ಬಿಟ್ಟು ಆಂಧ್ರಕ್ಕೆ ಸೇರಿಸ್ತೀನಿ ಅಂತೀಯಲ್ಲ, ಇದು ನಾಚಿಕೆಗೇಡಿನ ಸಂಗತಿ ಅಲ್ವೇನಪ್ಪ? ನೀನೇನು ಅಭಿವೃದ್ಧಿ ಮಾಡಿದೀಯಾ? ಕೆಲಸ ಮಾಡ್ರಿ, ಸರ್ಕಾರ ನಿಮ್ಮದೇ ಐತೆ. ಯಾಕೆ ಕೆಲಸ ಮಾಡಬಾರ್ದು ನೀನು? ಸೋಮಾರಿತನ ಎಂಬ ಮುಸುಗು ಹಾಕಿಕೊಂಡು ತಿರುಗ್ತಾ ಇದೀಯಾ ನೀನು. ದರಿದ್ರನೋ ಮತ್ತು ಸೋಮಾರಿತನನೋ? ನಾನು MLA ಆದಾಗ ಏನಪ್ಪ ಮಿನಿ ವಿಧಾನಸೌಧ ಮಾಡಿದೆ ಮೊಳಕಾಲ್ಮೂರಿನಲ್ಲಿ. ವಾಲ್ಮೀಕಿ ಭವನ ನಾಯಕರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀನಿ ನಾನು. 5 ಮುರಾರ್ಜಿ ಶಾಲೆಗಳನ್ನ ಬಡ ಮಕ್ಕಳು ಓದಲಿ ಅಂತ ಹೇಳಿಬಿಟ್ಟು 5 ಮುರಾರ್ಜಿ ಶಾಲೆಗಳನ್ನ ಕಟ್ಟಿದ್ದೀನಿ ನಾನು. ಆಮೇಲೆ KEBದು ತಮಗೆ ಗೊತ್ತಿರೋ ಹಾಗೆ ಚಳ್ಳಕೆರೆಯಲ್ಲಿ ಇರತಕ್ಕಂಥದ್ದ ನಾಯಕನಹಟ್ಟಿಗೆ ಭಾಗ ಮಾಡಿ ಮತ್ತೆ ನಾಗಸಮುದ್ರ ಮಾಡಿದ್ದೀನಿ, ಹಿರೇಹಳ್ಳಿ ಮಾಡಿದ್ದೀನಿ. ಇಷ್ಟೆಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಆ ದೃಷ್ಟಿಯಲ್ಲಿ ನಾನು ಮಾಡಿದ್ದೀನಿ. ನೀನೇನ್ ಮಾಡಿದೀಯಪ್ಪ? ನೀನಾಗಲಿ ಅಥವಾ ನಿನ್ನ ಹಿಂದೆ ಬಂದ ಶ್ರೀರಾಮುಲು ಆಗಲಿ ಏನು ಮಾಡಿದ್ದಾರೆ? ಏನಾದರೂ ಮಾಡಿದ್ದರೆ ಹೇಳ್ರಿ ನೋಡೋಣ. ಏನೂ ಮಾಡಿಲ್ಲ. ನೀವು ಏನು ಮಾಡೋಕೆ ಆಗಿಲ್ಲ ನೀವು. ಅದೇ ಶ್ರೀರಾಮುಲು ಹೇಳ್ತಾನೆ, ನಾನು ಮೊಳಕಾಲ್ಮೂರು ಕ್ಷೇತ್ರವನ್ನ ರಾಮರಾಜ್ಯ ಮಾಡಿದ್ದೀನಿ ಅಂತ ಹೇಳಿದ ಅಲ್ವಾ ತಮ್ಮ? ಯಾವ ರಾಜ್ಯ ಮಾಡಿದೆ ನೀನು? PAಗಳನ್ನ ಇಟ್ಟುಕೊಂಡು ರಾಜ್ಯಭಾರ ಮಾಡಿದೆ ನೀನು. ಯಾವ ರಾಮರಾಜ್ಯ ಮಾಡಿದ್ದೀಯಪ್ಪ ಶ್ರೀರಾಮುಲು ಸಾಹೇಬ್ರೆ? PAಗಳನ್ನ ಇಟ್ಟುಕೊಂಡು ರಾಮರಾಜ್ಯ ಮಾಡಿದ್ದೀನಿ, ಈ ಕ್ಷೇತ್ರವನ್ನ ಹಾಳು ಮಾಡಿದ್ದಲ್ಲದೆ ಇಡೀ ಜಿಲ್ಲೆಯನ್ನೇ ಹಾಳು ಮಾಡಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಮಯದಲ್ಲಿ ಮುಖಂಡರಾದ ಕನ್ನಯ್ಯ, ದಳವಾಯಿ, ಚೌಳಗೆರೆ ಬಸಣ್ಣ, ಕುದಾಪುರ GB ಲೋಕೇಶ್, ಕುದಾಪುರ ಪ್ರಕಾಶ್ ಪಟೇಲ್, ಕೃಷ್ಣೇಗೌಡ, ಮಲ್ಲೂರಳ್ಳಿ ಗುಂಡಯ್ಯ, ಸಣ್ಣ ಬೋರಯ್ಯ, ಶರಣಪ್ಪ, ತಿಪ್ಪೇಸ್ವಾಮಿ, ಗಜ್ಜುಗಾನಹಳ್ಳಿ ವನ್ನೂರಪ್ಪ ಇತರರು ಹಾಜರಿದ್ದರು. ಸರಿ ನಾನು MLA ಆಗಿದ್ದೀನಿ, 6 ಸರಿ ಆಗಿದ್ದೀನಿ ಅಂತ ಹೇಳ್ತಾನೆ. ಎಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾನೆ ಈ ಕ್ಷೇತ್ರದಲ್ಲಿ? ಎಲ್ಲಿನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಶೂನ್ಯನೇ ಈತಂದು. ಹೋಲಿ SC STಗೆ ಎಷ್ಟು ಬೋರ್ವೆಲ್ ಕೊಟ್ಟಿದ್ದಾನೆ? SCಗೆ ಎಷ್ಟು ಕೊಟ್ಟಿದ್ದಾನೆ, STಗೆ ಎಷ್ಟು ಕೊಟ್ಟಿದ್ದಾನೆ, ಜನರಲ್ಗೆ ಎಷ್ಟು ಕೊಟ್ಟಿದ್ದಾನೆ? ಆ ಕೆಲಸನೂ ಮಾಡಿಲ್ಲ. ನನ್ನ ಅವಧಿಯಲ್ಲಿ SCಗೂ ಮತ್ತು STಗೂ ಸಾಕಷ್ಟು ಬೋರ್ವೆಲ್ ಕೊಟ್ಟಿದೆ. ಒಬ್ಬ ರೈತ ಜಮೀನಿಗೆ ಹೋಗಿ ಚಾಲು ಮಾಡಬೇಕಂದ್ರೆ ನನ್ನ ಹೆಸರು ಹೇಳಿ ಒಂದು ಬಟನ್ ಅಂತ ಕೆಲಸ ಮಾಡ್ತಕ್ಕಂಥವನು, ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವನು ನಾನು. ಏನು ಮಾಡಿದೀಯಪ್ಪ ನೀನು ಹೇಳ್ತೀಯ? ಒಂದು ಸಂದರ್ಭ ಬಂದಾಗ ನಾನು ದರಿದ್ರದ ಮೇಲೆ ನಾನು ಅದಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ ಅಂತ ಹೇಳ್ತೀಯ. ಆಮೇಲೆ ಹೇಳ್ತೀಯ ಈ ಮೊಳಕಾಲ್ಮೂರು ತಗೊಂಡೋಗ್ಬಿಟ್ಟು ಆಂಧ್ರಕ್ಕೆ ಸೇರಿಸ್ಬೇಕು ಅಂತ. ಯಾವ ನೈತಿಕತೆ ಇರ್ತಪ್ಪ ನಿನಗೆ ಹೇಳೋಕ್ಕೆ? ಮೊಳಕಾಲ್ಮೂರು ನೀರು ಕುಡ್ದೀಯ, ಮೊಳಕಾಲ್ಮೂರು ಇಲ್ಲೇ ಹುಟ್ಟಿ ಬೆಳೆದಿದ್ದೀಯಾ, ಹೋಗ್ಬಿಟ್ಟು ಆಂಧ್ರಕ್ಕೆ ಸೇರಿಸಿ ಅಂತ ಹೇಳ್ತಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಅಲ್ಲನಪ್ಪ. ನೀನೇನು ಅಭಿವೃದ್ಧಿ ಮಾಡಿದೀಯಾ? ಕೆಲಸ ಮಾಡ್ರಿ, ಸರ್ಕಾರ ನಿಂದ ಐತೆ. ಯಾಕೆ ಕೆಲಸ ಮಾಡಬಾರ್ದು ನೀನು? ಸೋಮಾರಿತನ ಹೊತ್ಕೊಂಡು ಮೇಲೆ ತಿರುಗ್ತೀಯ ನೀನು. ದರಿದ್ರನ ಮತ್ತು ಸೋಮಾರಿತನನ. ನಾನು MLA ಆದಾಗ ಏನಪ್ಪ ಮಿನಿ ವಿಧಾನಸೌಧ ಮಾಡಿದ ಮೊಳಕಾಲ್ಮೂರಲ್ಲಿ. ವಾಲ್ಮೀಕಿ ಭವನ ನಾಯಕರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀನಿ ನಾನು. 5 ಮುರಾರ್ಜಿ ಶಾಲೆಗಳನ್ನು ಬಡ ಮಕ್ಕಳು ಓದಲಿ ಅಂತ ಹೇಳ್ಬಿಟ್ಟು 5 ಮುರಾರ್ಜಿ ಶಾಲೆಗಳನ್ನು ಕೊಟ್ಟಿದ್ದೀನಿ ನಾನು. ಆಮೇಲೆ KEBದು
ತಮಗೆ ಗೊತ್ತಿರೋ ಹಾಗೆ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥದ್ದು ನಾಗವೀಟಿಗೆ ಮಾಡಿದೆ, ಮತ್ತು ನಾಗ ಸಮುದ್ರ ಮಾಡಿದ್ದೀನಿ, ಹಿರಳ್ಳಿ ಮಾಡಿದ್ದೀನಿ. ಇಷ್ಟೆಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ನಾನು ಮಾಡಿದೆ. ನೀನೇನು ಮಾಡಿದೀಯಪ್ಪ? ನೀನಾಗಲಿ ಅಥವಾ ನಿನ್ನ ಹಿಂದೆ ಬಂದ ಶ್ರೀರಾಮನಾಗಲಿ ಏನು ಮಾಡಿದ್ದಾರೆ? ಏನಾರು ಮಾಡಿದರೆ ಏನ್ರಿ ನೋಡೋಣ. ಏನು ಮಾಡಿಲ್ಲ, ನೀವೇನು ಮಾಡೋಕ್ಕಾಗಿಲ್ಲ ನೀವು. ಅದೇ ರಾಮನೇ ಹೇಳ್ತಾನೆ, ನಾನು ಮೊಳಕಾಲ್ಮೂರು ಕ್ಷೇತ್ರನ ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿದೆಲ್ಲಪ್ಪ ತಮ್ಮ. ಯಾವ ರಾಜ್ಯ ಮಾಡಿದೆ ನೀನು? PAಗಳು ಇಟ್ಕೊಂಡು ರಾಜ್ಯಭಾರ ಮಾಡಿದೆ ನೀನು. ಯಾವ ರಾಮರಾಜ್ಯ ಮಾಡಿದೆಪ್ಪ ರಾಮನ ಸಾಹೇಬ್ರೆ? PAಗಳು ಇಟ್ಕೊಂಡು ರಾಮರಾಜ್ಯ ಮಾಡಿದೆ. ಇಡೀ ಕ್ಷೇತ್ರ ಹಾಳು ಮಾಡಿದ್ದಲ್ಲದೆ ಇಡೀ ಜಿಲ್ಲೆನೇ ಹಾಳು ಮಾಡಿ. ಏನಪ್ಪ ಗೋಪಾಲ ಕೃಷ್ಣವರೇ, ಭದ್ರದ ಯಾಕಪ್ಪ ತರಲಿಲ್ಲ ನೀನು? ಭದ್ರದು ನಾನು MLA ಇದ್ದಾಗ ಮೊಳಕಾಲ್ಮೂರಲ್ಲಿ ರೋಡಿಗೆ ಸ್ಟ್ರೈಕ್ ಮಾಡಿಸಿದ್ದೇನೆ. ರೈತ ಸಂಘದವ್ರ ಜೊತೆಯಲ್ಲಿ ನಾನು ತಳಕಲ್ಲೇ ರೈತ ಸಂಘದವ್ರ ಜೊತೆಯಲ್ಲಿ ಸ್ಟ್ರೈಕ್ ಮಾಡಿಸಿದ್ದೇನೆ. ನಾನು ಭದ್ರ ನೀರು ಕೊಡಬೇಕು ಅಂತ, ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು MLA ಆದಾಗ ಚೀಫ್ ಇಂಜಿನಿಯರ್ ಹತ್ರ ಹೋದರೆ ಚೀಫ್ ಇಂಜಿನಿಯರ್ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಮೊಳಕಾಲ್ಮೂರು ಶಾಸಕರೇ ಬರಲಿಲ್ಲ ಸರ್, ನಾವೇನು ಮಾಡೋದು? ಚಳ್ಳಕೆರೆ ತಿಪ್ಪೇಸ್ವಾಮಿ ಬಂದರು, ಚಳ್ಳಕೆರೆ ಭಾಗದಲ್ಲಿ ಸೇರಿಸಿದ್ವಿ ನಾವು. ಅಲ್ಲಿ ಯಾಕೆ ಕೇಳಬೇಕಾಗಿತ್ತು? ಇಲ್ಲ, ನಾನು ಕೆರೆಗೆ ನೀರು ಬಿಟ್ಟರೆ ಅವ್ರು ನನಗೆ ಓಟ್ ಹಾಕೋದಿಲ್ಲ. ಕೆರೆಗಳಿಗೆ ಮೊಳಕಾಲ್ಮೂರು ಕ್ಷೇತ್ರದ ಕೆರೆಗಳಿಗೆಲ್ಲ ನೀರು ಬಿಟ್ಟರೆ ಅವ್ರು ಓಟ್ ಹಾಕೋದಿಲ್ಲ ಅಂದರು. ಮತದಾರ ಬಂಧುಗಳೇ ನೋಡ್ರಿ, ನಿಮ್ಗೆ ಓಟ್ ಹಾಕೋದಿಲ್ಲ ಅಂದ್ರೆ ಅವನಿಗೆ ಓಟ್ ಹಾಕಿದ್ರಪ್ಪ. ನೀವೆಂಥ ಜನ ಇದ್ದೀರಿ ನೋಡಿ ನೋಡೋಣ. ಅದನ್ನು ನಾನು ಸರ್ಕಾರದಲ್ಲಿ ಅಪ್ರೂವ್ ಮಾಡಿಸಿ ಭದ್ರ ಅದು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ನೀವೇನಾದರೂ ಮಾಡಿದ್ದೀರಾ? ರಾಮನು ಅವರೇ, ನೀನೇನು ಸಮಾಜ ಕಲ್ಯಾಣದ ಸಚಿವರು, ನಿನ್ನ ಹತ್ರ ಸಾವಿರಾರು ಕೋಟಿಗಳಿರ್ತಿದ್ದು ಖಾತೆಯಲ್ಲಿ. ಭದ್ರಾಗಿ ಕೊಡ್ಬೋದಾಗಿತ್ತಲ್ಲ ನೀನು, ಯಾಕೆ ಕೊಡಲಿಲ್ಲ ನೀನು? ಹಿರೇಕೆರೆ ಚಿಕ್ಕೇರಿಗೆ ಬಂದುಬಿಟ್ಟು ಇನ್ನು 3 ತಿಂಗಳಿಗೆ ನೀರು ಕೊಡ್ತೀನಿ ಅಂದಲ್ಲಪ್ಪ. ಮತ್ತೆ ಕೊಟ್ಟೇನಪ್ಪ ನೀನು ನೀರು ಕೊಡೋಕೆ ಬಂದಿಲ್ಲ. ಮೊಳಕಾಲ್ಮೂರು ಕ್ಷೇತ್ರನ ರಾಮರಾಜ್ಯ ಮಾಡ್ತೀನಿ ಅಂತ ಬಂದುಬಿಟ್ಟು ಅದನ್ನು ಯಾವ ಪರಿಸ್ಥಿತಿಗೆ ತಂದೆ ಅಧೋಗತಿಗೆ ತರ್ತಕ್ಕಂಥ ಕೆಲಸವನ್ನು ನೀನು ಮಾಡಿದೆ. ಏನಪ್ಪ, ಈ ರಾಜ್ಯದಲ್ಲಿ BJP ಬರೋದಕ್ಕೆ ಕಾರಣ ಯಾರು? ಯಡಿಯೂರಪ್ಪ. ಕಷ್ಟಪಟ್ಟು ಹೋರಾಟ ಮಾಡಿ ಏನೋ ಮಾಡಿ ಪಕ್ಷಕ್ಕೆ ಸಂಘಟನೆ ಮಾಡ್ಕೊಂಡ್ಬಿಟ್ಟು ಹೋರಾಟ ಮಾಡಿ ಮುಖ್ಯಮಂತ್ರಿ ಆದ. ಆಮೇಲೆ ಅಸೆಂಬ್ಲಿಯಲ್ಲಿ ಏನು ನಡೀತಪ್ಪ? ಇನ್ನು ಹಳ್ಳಿನಲ್ಲಿ ಕಳಿಸಿದೆಯಲ್ಲ ನೀನು. ಯಾಕೆ ಕಂಪ್ನಿಗೆ ಯಾವ ದೇವರುಗಳೇ ಇಲ್ಲ ಅಂದರೆ ಕಂಪ್ನಿಗೆ ಇರ್ತಕ್ಕಂಥ ದೇವರುಗಳೆಲ್ಲ ಹೊರಟೋಗ್ಬಿಟ್ಟಿದ್ದಾವೆ. ಅಲ್ಲೇ ಮೊಳಕಾಲ್ಮೂರಲ್ಲಿ ಮಾತ್ರ ದೇವರುಗಳಿರೋದು. ಇಲ್ಲಿ ಕಳಿಸ್ಬೇಕಾ?